ನಮಸ್ಕಾರ. ಭಾರಿ ಕುತೂಹಲ ಮೂಡಿಸಿರುವಂಥ ಟಾಕ್ಸಿಕ್ ಚಿತ್ರದ ಬಿಡುಗಡೆ ದಿನಾಂಕ ಬಂದೇ ಬಿಡ್ತು. 26 ಆಗಸ್ಟ್ 2026ರಿಂದ ವಿಶ್ವದಾದ್ಯಂತ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಕನ್ನಡಿಗರಾಗಿ ತುಂಬಾ ಹೆಮ್ಮೆ ಪಡುವಂಥ ವಿಚಾರ, ಸುದ್ದಿ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದರೆ ಕನ್ನಡದ ಚಿತ್ರ ವಿಶ್ವಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇರೋದು ತುಂಬ ಹೆಮ್ಮೆ ಪಡುವಂಥ ವಿಚಾರ. ಇದೇ ಸಂದರ್ಭದಲ್ಲಿ ಚಿತ್ರತಂಡದವರು ಮುನ್ನೆಚ್ಚರಿಕೆ ಕ್ರಮವಾಗಿ ನ್ಯಾಯಾಲಯದಿಂದ ಆದೇಶವನ್ನು ತಂದಿದ್ದಾರೆ. ಏನಂತ ಹೇಳಿದ್ರೆ, ಟಾಕ್ಸಿಕ್ ಚಿತ್ರದ ಬಗ್ಗೆ ನಕಾರಾತ್ಮಕ ಸುಳ್ಳು ಸುದ್ದಿ, ಪ್ರೇಕ್ಷಕರಲ್ಲಿ ಗೊಂದಲ ಮೂಡಿಸುವಂಥ ಸುದ್ದಿಗಳನ್ನು ಯಾವುದೇ ಕಾರಣಕ್ಕೂ ಪ್ರಸಾರ ಮಾಡಬಾರ್ದು ಅಂತ ನ್ಯಾಯಾಲಯದಿಂದ ತಡೆಯನ್ನು ತಂದಿದ್ದಾರೆ. ಚಿತ್ರತಂಡದವರು ತಮ್ಮ ಕಾರ್ಯ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕೆಲವರು ಆ ಥರ ಒಂದು ಸ್ವಾರ್ಥಿಗಳು, ದುಷ್ಟ ಮನಸ್ಥಿತಿ ಇರುವಂಥವರು, ಏಳಿಗೆಯನ್ನು ಬಯಸದೇ ಇರುವಂಥವರು ಇದ್ದೇ ಇರ್ತಾರೆ. ಅನಾವಶ್ಯಕವಾಗಿ ತಮಗೆ ಸಂಬಂಧ ಇಲ್ಲದೇ ಇದ್ದರೂ ಕೂಡ ಚಿತ್ರದ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಸುಳ್ಳು ಸುದ್ದಿ, ನಕಾರಾತ್ಮಕ ಸುದ್ದಿಗಳನ್ನು ಹಬ್ಬಿಸಿ ವ್ಯೂಸ್ಗೋಸ್ಕರನೋ ಇನ್ನು ಸ್ವಾರ್ಥಕ್ಕೋಸ್ಕರನೋ ಇನ್ಯಾವುದ್ಯಾವುದೋ ಕಾರಣಕ್ಕೆ ಸುದ್ದಿಗಳನ್ನು ಹಬ್ಬಿಸ್ತಾನೆ ಇರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಚಿತ್ರತಂಡದವರು ಮುನ್ನೆಚ್ಚರಿಕೆ ಕ್ರಮವಾಗಿ ನ್ಯಾಯಾಲಯದಿಂದ ತಡೆಯನ್ನು ತಂದಿರೋದು ತುಂಬಾ ಉತ್ತಮ ವಿಚಾರ, ಉತ್ತಮ ಕಾರ್ಯ ಅಂತಲೇ ಹೇಳಬೇಕು. ಕನ್ನಡದ ಚಿತ್ರ ವಿಶ್ವಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇರೋದು ನಾವೆಲ್ಲ ಹೆಮ್ಮೆ ಪಡುವಂಥ ವಿಚಾರ. ಸಾಧ್ಯವಾದರೆ ಚಿತ್ರದ ಬಗ್ಗೆ ಉತ್ತಮ ರೀತಿಯಲ್ಲಿ ಮಾತಾಡಬೇಕು. ಪ್ರೇಕ್ಷಕರಿಷ್ಟ ಅದು. ಸಿನಿಮಾ ಯಾವ ರೀತಿ ಅವ್ರಿಗೆ ಇಷ್ಟ ಆಗುತ್ತೆ, ಅದು ಅವರವ್ರ ಇಷ್ಟ. ಚಿತ್ರಕ್ಕೆ ಶುಭವಾಗಲಿ ಅಂತ ನಮ್ಮ ಕಡೆಯಿಂದ ಶುಭವನ್ನು ಹಾರೈಸ್ತಾ ಇದ್ದೀವಿ.